ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರು ಗೋಷ್ಠಿಗೆ ಆಗಮಿಸಿದಂತ ಬಯಸುತ್ತಾ ಈ ಪತ್ರಿಕಾಗೋಚರವರು ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ಸಿನ ಎಲ್ಲ ಆತ್ಮೀಯ ಸ್ನೇಹಿತರು, ಕರ್ನಾಟಕ ರಾಜ್ಯದಲ್ಲಿ SIR ಮತದಾರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಆಗ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಬುದ್ಧಿವಂತರ, ಒಂದು ವಿದ್ಯಾವಂತರ ಜಿಲ್ಲೆ. ಕಾಂಗ್ರೆಸ್ ಪಕ್ಷ ಮತದಾರ ಪಟ್ಟಿಯಲ್ಲಿ ಅರ್ಹ ಮತದಾರರನ್ನು ಯಾವುದೇ ಕಾರಣಕ್ಕಾಗಿ ದೂರ ಇಡಬಾರದು. ಯಾಕಂತಂದ್ರೆ ಒಬ್ಬ ಮನುಷ್ಯ ಜೀವಂತ ಇದ್ದು ಸತ್ತಾಗಿ ಮತದಾರ ಪಟ್ಟಿಯಲ್ಲಿ ಅವನ ಹೆಸರು ಇಲ್ಲ ಅಂತಂದ್ರೆ ಸರ್ಕಾರ ಸವಲತ್ತು ಇನ್ನೊಂದು, ಅದು ಬೇರೆ ವಿಚಾರ. ಆದರೆ ಅವನ ಹಕ್ಕು ಅದು. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ SIR ವಿಚಾರವಾಗಿ ಗಂಭೀರವಾಗಿ ಪರಿಗಣಿಸಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಎಲ್ಲ ಥರದ ಪಕ್ಷದ ಮುಖಂಡರನ್ನು ಕರೆದು ಸಾಕಷ್ಟು ಸಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಎಲ್ಲ ಬ್ಲಾಕ್ ಕಾಂಗ್ರೆಸ್ನ ನೇತೃತ್ವದಲ್ಲಿ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ SIR ನ ಬಗ್ಗೆ ಆಳವಾದಂಥ ತಿಳುವಳಿಕೊಳ್ಳುವಂಥವರಿಂದ BLAಗಳಿಗೆ ಅಂದರೆ ಪಕ್ಷದ ಏಜೆಂಟ್ಗಳು ಯಾರಿದ್ದಾರೆ, ಅದು ಎಲ್ಲ ರಾಜಕೀಯ ಪಕ್ಷಕ್ಕೆ ಒಬ್ಬೊಬ್ಬ ಏಜೆಂಟ್ ಅಂತಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಬ್ಲಾಕ್ ಬೂತ್ನಲ್ಲಿ ಕೂಡ ಏಜೆಂಟ್ ನೇಮಕಾತಿ ಆಗಿದೆ. ನನ್ನ ಮಟ್ಟಿಗೆ ಹೇಳಬೇಕು ಅಂದರೆ 249 ಬೂತು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿದೆ. 249 ಬೂತ್ನಲ್ಲಿ ಕೂಡ ನಮ್ಮ ಪಕ್ಷದ ಏಜೆಂಟ್ ಇದ್ದಾರೆ. ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷದ ಏಜೆಂಟರು ದುರ್ಬಲ ವರ್ಗಕ್ಕೆ ಸೇರಿದವರು, ಅಲ್ಪಸಂಖ್ಯಾತರು, ಪರಿಷ್ಠ ಸಮಾಜಕ್ಕೆ ಸೇರಿದವರು, ಸಾಮಾಜಿಕ ನ್ಯಾಯದ ವಂಚಿತರು, ಅವರಿಗೆ ಸ್ವಲ್ಪ ಮಾಹಿತಿ ಕಡಿಮೆ ಇದೆ ಅಂತ ಹೇಳುವುದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಸಾಕಷ್ಟು ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿ ಕೊಟ್ಟಿದ್ದೇವೆ. ನಾನು ನನ್ನ ಬಗ್ಗೆ ನಮ್ಮಲ್ಲಿ ಹೇಳಬೇಕು, ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿ. ಸರ್ಕಾರದ ಒಂದು ನಿರ್ದೇಶನ ಬಂತು ಎಲ್ಲ BLAಗಳಿಗೆ, ಬೂತ್ ಲೆವೆಲ್ ಏಜೆಂಟ್ ಯಾರಿದ್ದಾರೆ ಆ ಪಕ್ಷದ ಪಕ್ಷಾತೀತವಾಗಿ, ಹೌದು ಯಾವುದೇ ಪಕ್ಷದವರು ಇರಲಿ, ಅವರಿಗೆ ತಹಸೀಲ್ದಾರರು ಅವ್ರನ್ನ ಕರೆಸಿ ಅವರಿಗೆ ಒಂದು ತರಬೇತಿ ಕೊಡಬೇಕು ಅಂತೇಳಿ BLO ಅಂದರೆ ಬೂತ್ ಲೆವೆಲ್ ಆಫೀಸರ್, BLA ಅಂದ್ರೆ ಬೂತ್ ಲೆವೆಲ್ ಏಜೆಂಟ್, ಪಕ್ಷದ ಬೂತ್ ಲೆವೆಲ್ ಏಜೆಂಟ್ಗಳನ್ನ, ಬೂತ್ ಲೆವೆಲ್ Oಗಳನ್ನ ಕರೆಸಿ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಕೆಲವು ನಮ್ಮ ತಾಲೂಕಿನಲ್ಲಿ, ಬೇರೆ ತಾಲೂಕಲ್ಲಿ ಕೂಡ ಇದೆ. ಒಂದು ಸಂಕೀರ್ಣವಾದಂಥ ಒಂದು ವ್ಯವಸ್ಥೆ ಅಡಿಯಲ್ಲಿ ಬಹುಶಃ ಸೀಮಿತವಾದ ಜನರಿಗೆ ಮಾಹಿತಿ ಕೊಡಬೇಕು ಅಂತೇಳಿ ಕೆಲವು ಗ್ರಾಮಗಳನ್ನು ಸೇರಿಸಿ ಒಂದು 2-3 ಕಡೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಅಧಿಕಾರಿಗಳ ಜೊತೆ ಅಂದರೆ BLOಗಳ ಜೊತೆ ಮೀಟಿಂಗನ್ನು ಮಾಡಲಾಗಿದೆ. ಸಾಮಾನ್ಯವಾಗಿ ನಮ್ಮ ಈ ಅಂಗನವಾಡಿ ಸಹಾಯಕರು ಅವರಿಗೆ ಸ್ವಲ್ಪ ಮಾಹಿತಿ ಕಷ್ಟ ಅನ್ನುವಂಥದ್ದನ್ನು ಅವರಿಗೆ ವಿಶೇಷವಾದ ತರಬೇತಿ ಕೊಡದ ಮೂಲಕ ಬಹುಶಃ ನಮ್ಮ ಉದ್ದೇಶ ಇಷ್ಟೇ, ಅರ್ಹ ಮತದಾರರು ಮತದಾರ ಪಟ್ಟಿಯಿಂದ ದೂರ ಉಳಿಬಾರದು. ಇದು ಮತ್ತೆ ನಾನು ಹೇಳ್ತಕ್ಕಂಥದ್ದು, ಅರ್ಹ ಮತದಾರರು ಮತದಾರ ಪಟ್ಟಿಯಿಂದ ಉಳಿತಕ್ಕಂಥ ಆಗಬಾರ್ದು ಅಂತ ಹೇಳ್ತಕ್ಕಂಥದ್ದನ್ನು ನಾವು ಮಾಡುವಂಥದ್ದು. SIR ತಂದಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಇವತ್ತು ನಾನು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀನಿ, ನ್ಯೂಸ್ ನೋಡ್ತಾ ಇದ್ದೀನಿ, ನಿಮಗೆ ಅನುಭವ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ಅದರ ಮೇಲೆ ಒಂದು ನಾವು ಏನ್ ಹೇಳ್ತೀವಿ, ಮತದಾರ ಪಟ್ಟಿಯಿಂದ ತೆಗೆಯಬಾರದು ಅಂತ ಹೇಳ್ತಕ್ಕ ನಮ್ಮ ಉದ್ದೇಶ, ಅದು ನಮ್ಮ ಅಪೇಕ್ಷೆ ಕೂಡ. ಅದು ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಪೌರನ ಹಕ್ಕು. ಆದ್ರೆ ಕೆಲವು ಮಂದಿ ಒಂದು ಕುತಂತ್ರ ಮಾಡ್ತಾರೆ, ಅವರು ಮತದಾರ ಪಟ್ಟಿಯಿಂದ ತೆಗಿಬೇಕು ಅಂತ ಹೇಳ್ತಕ್ಕಂಥ ಪ್ರಯತ್ನ, ಅದಕ್ಕೆ ವೀಕ್ಷಕರನ್ನ ಹಾಕ್ಬೇಕು, ಹಾಗೆ ಹಾಕ್ಬೇಕು, ಹೀಗೆ ಬೇಕು, ಸುಳ್ಳು ಇದೆ ಅಂತ ಹೇಳಿ ಅವರು ಒಂದು ಅಪಪ್ರಚಾರ ಮಾಡ್ತಾರೆ. ನಮಗೊಂದು ಕಾಮನ್ ಸೆನ್ಸ್ ಇದೆ. ಬಹುಶಃ ಅವರು
ಕೆಲವು ಜನ ಮಾತಾಡ್ತಕ್ಕಂಥದ್ದು ನನಗೆ ಅರ್ಥ ಆಗೋದಿಲ್ಲ. ಅದೇನು ಏನು ಹೇಳ್ತಾರಂತ ನಿಮಗೆಲ್ಲ ಗೊತ್ತಿದೆ. ಇವತ್ತು 2002ನೇ ಇಸ್ವಿಯಲ್ಲಿ ಯಾರು ಮತದಾರರು ಮತ ಹಾಕಿದ್ದಾರೆ ಅವರನ್ನ ಮ್ಯಾಪಿಂಗ್ ಮಾಡ್ತಕ್ಕಂಥ ಕೆಲಸ ಒಳ್ಳೆ ರೀತಿಯಲ್ಲಿ ಆಗಿದೆ. ಮ್ಯಾಪಿಂಗ್ ಅಂತ ಹೇಳಿದ್ರೆ ಈ ಒಂದು ಸಾಲ 2025 ಬಹುಶಃ ಅವರು ಮತದಾರ ಪಟ್ಟಿ ನೇರವಾಗಿ ಅವರ ಹೆಸರು ಹಾಕಿ ಮುದ್ರಿತ ಆಗ್ತದೆ. ಈಗ SIR ಒಂದು ಪ್ರಚಾರಕ್ಕೆ ಇರ್ತಕ್ಕಂಥ ವಸ್ತು, ಅದು ಹೇಗೆ ಆಗುತ್ತೆ ಅಂತ ಹೇಳಿ ಸ್ವಲ್ಪ ನಿಮಗೆ ಮಾಹಿತಿ ನಿಮಗೆ ಆಗಿದೆ. ಬಹುಶಃ ಕಷ್ಟದ ಕೆಲಸ ಆದರೂ ಕೂಡ ಇವತ್ತು ದೇಶದ ಸರ್ಕಾರ ಮಾಡತಕ್ಕಂಥ ಈ ಕಾರ್ಯಕ್ರಮ, ಇದು ರಾಜ್ಯ ಸರ್ಕಾರದ ಒಂದು ಕಾರ್ಯಕ್ರಮ ಅಂತಲ್ಲ, ಹೌದು ಈ SIR ಪ್ರಕಾರ ಬಹುಶಃ ಇದನ್ನ ಅನಿಮಿನೇಷನ್ ಮಾಡತಕ್ಕಂಥದ್ದು, ಅದಕ್ಕೆ BL ನೇಮಕಾತಿ ಮಾಡತಕ್ಕಂಥದ್ದು ಬಹುಶಃ ರಾಜ್ಯದಲ್ಲಿ ಅದಕ್ಕೆ ಅಧಿಕಾರಿಗಳು ಬೇಕು. ಕೆಲವು ಜನ ಹೇಳ್ಬೋದು ಅಧಿಕಾರಿಯವರು ಹೇಳಿದವರು, ಯಾರು ಮಾಡೋದು ಹೇಳಿದವರು ಎಲ್ಲ ಸ್ಥಳೀಯ ಮಟ್ಟದ, ನಾವು ಅದೇ ಕ್ಷೇತ್ರದ ಸಾಮಾನ್ಯವಾಗಿ ಸ್ಥಳೀಯ ಮಟ್ಟದ ಸ್ಕೂಲ್ ಟೀಚರ್ಸ್ ಇರ್ಬೋದು, ಅಂಗನವಾಡಿ ಟೀಚರ್ ಸ್ಥಳೀಯ ಮಟ್ಟದ, ನಾವು ಬೇರೆ ಊರಿನ ತಂದು ಅಲ್ಲಿ ಯಾರು ನೇಮಕಾತಿ ಮಾಡಿರ್ತಕ್ಕಂಥದ್ದಲ್ಲ. ಬಹುಶಃ ಅನುಭವದ ಕೊರತೆ ಇರ್ಬೋದು, ಆದರೆ ಅದಕ್ಕೆ ಸೂಕ್ತವಾದ ಮಾಹಿತಿಗಳನ್ನ ಪಡ್ಕೊಂಡು ಅವರು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಹೇಳ್ತಾರೆ. ಆದರೆ ಇವತ್ತು ಈ ಭಾರತೀಯ ಜನತಾ ಪಕ್ಷದ ಮುಖಂಡರು ಅವರು ಮೂರ್ಖತನದ ಮಾತನ್ನ ಆಡ್ತಾ ಇದ್ದಾರೆ. ಕೆಲವರು ಏನು ಅಂತಾನೆ ಹೇಳ್ತಾರೆ, ಇವನ್ ಅವರಿಗೆ ತಲೆಬುಡ ಇಲ್ಲದೆ ಮಾತಾಡ್ತಾರೆ, ಕೆಲವು ತಲೆಬುಡ ಇಲ್ಲದೆ ಮಾತಾಡ್ತಾರೆ. ಬಹುಶಃ ಇದರಲ್ಲಿ ಇದು ಬೇರೆ ದೇಶದವ್ರನ್ನ ಮತದಾರ ಪಟ್ಟಿಗೆ ಸೇರಿಸ್ತಾರೆ, ಹಾಗೆ ಹೀಗೆ ಅಂತೇಳಿ ಹೇಳ್ತಾರೆ. ಇದು ಯಾವ ರೀತಿಯಲ್ಲಿ ಆಗುತ್ತೆ ಅಂತ ನಾವು ಅವರ ಕೆಲವು ಉದಾಹರಣೆಯನ್ನು ಕೊಡ್ತಾರೆ. ಸಾಮೂಹಿಕವಾಗಿ ಮತಪತ್ರವನ್ನ ನೀವು ಭರ್ತಿ ಮಾಡ್ತಾ ಇದ್ದಾರೆ ಅಂತೇಳಿ ಕೆಲವು ಆರಾಧನಾ ಸ್ಥಳದಲ್ಲಿ ಮಸೀದಿಯ ಹೆಸರನ್ನು ಹೇಳ್ತಾರೆ ಅಥವಾ ಬೇರೆ ಬೇರೆ. ಈಗ ನಾವು ತಿಳ್ಕೊಂಡಾಗೆ ಈಗ ಒಂದು ವಿಚಾರವನ್ನು ನಾನು ಹೇಳ್ತಕ್ಕಂಥದ್ದು, ಆನ್ಲೈನ್ ಅಲ್ಲಿ ಕೂಡ ನಾವು ಮತದಾರ ಪಟ್ಟಿಗೆ ಸೇರ್ಪಡೆ ಆಗ್ಬೋದು. ಇದು ಕಾಮನ್ ಸೆನ್ಸ್. ಆನ್ಲೈನ್ ಅಂದ್ರೆ ಏನು? ನನ್ನ ಅಡಿಗೆ ಕೋಣೆಯಲ್ಲಿ ನಿಂತು ನಾನು ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡಬಹುದು ಅಲ್ವಾ? ನೀವು ಪತ್ರಿಕಾ ಮಾಧ್ಯಮ ಸ್ನೇಹಿತರು ನಾನು ಕೇಳ್ತೀನಿ, ಸೇರಬಹುದು ಅವನು ಆನ್ಲೈನ್ ನಲ್ಲಿ ಅವರ ಮತದಾರ ಪಟ್ಟಿಗೆ. ಆದರೆ ಮತದಾರ ಸೇರ್ಪಡೆ ಮಾಡ್ತಕ್ಕ BL ಯಾವುದೇ ರಾಜಕೀಯ ಪಕ್ಷ ಸೇರಿದ ಅಂತ ಹೇಳಿ ನಾನು ಒಪ್ಲಿಕ್ತಾ ಇಲ್ಲ. ಅಷ್ಟು ಒಂದು ಬೂತ್ಗೆ ಒಬ್ಬ ಅಂತ ಹೇಳಿದ್ರೆ ಸಾವಿರಾರು ಜನ ನೇಮಕಾತಿ, ಒಂದಲ್ಲ. ದಕ್ಷಿಣ ಕನ್ನಡದಲ್ಲಿ 249 ಜನ ಬೂತ್ ಏಜೆಂಟ್ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಾರೆ. ಎಷ್ಟು? 249 ಬೂತ್ ಲೆವೆಲ್ ಆಫೀಸರ್ ಅಂದ್ರೆ ಸಣ್ಣ ಮಟ್ಟದ ಪಾಪ, ಅವರಿಗೆ ಕಷ್ಟ ಆದ್ರೂ ಕೂಡ ಅವರು ಪಾಪ ಕಷ್ಟದಲ್ಲಿ ಮಾಡ್ತಾ ಇದ್ದಾರೆ. ಬಹುಶಃ ಈ ತರ ಇದನ್ನ ಒಂದು ರಾಜಕೀಯ ಬೆರೆಸ್ಕೊಂಡು, ಮತೀಯ ಭಾವನೆಯನ್ನ ಬೆರೆಸ್ಕೊಂಡು ಬಹುಶಃ ಜನರನ್ನ ಬಹುಶಃ ಮತದಾರ ಪಟ್ಟಿಯಿಂದ ಅವ್ರನ್ನ ತೆಗಿಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲೇ ಈ ಒಂದು ಹುನ್ನಾರ ನಡೀತಾ ಇದೆ ಅಂತ ಹೇಳ್ತಕ್ಕಂಥ ನನ್ನ ಅಭಿಪ್ರಾಯ. ಆದ್ದರಿಂದಾಗಿ ಇವತ್ತು ಅವರೆಲ್ಲ ವಿರೋಧ ಪಕ್ಷದ ನಾಯಕರು ಒಂದು ಬಫೂನ್ಗಳಿದ್ದಾಗೆ, ಅಶೋಕ, ಚೆಲುವಾದಿನಾರಾಯಣ, ಇವರೆಲ್ಲ ಏನು ಅಂತ ಇವರಿಗೆ ತಲೆ ಬುಡ ಇಲ್ಲ. ಇವರು ಒಟ್ಟಾರೆ ಮಾತಾಡೋದು ಒಂದು ವಿರೋಧ ಪಕ್ಷದ ಸ್ಥಾನಮಾನವನ್ನೇ ಅವ್ರು ಗೌಣ ಮಾಡ್ತಕ್ಕಂಥ ನಾನು ಕಾಡ್ತಾ ಇದ್ದೇನೆ. ಬಹುಶಃ ಇದನ್ನ ನಾನು ಗಮನಿಸಿಕೊಂಡು, ಬಹುಶಃ ಯಾರು ಕೂಡ ನನ್ನ ಜಿಲ್ಲೆಯ ಮಟ್ಟಿಗೆ ನಾವು ಹೇಳ್ತಕ್ಕಂಥ, ನಾನು ಹಿರಿಯ ಕಾಂಗ್ರೆಸ್ನ ಒಬ್ಬ ಮುಖಂಡನಾಗಿ SIR ಇದನ್ನ ಪ್ರಕ್ರಿಯೆಯಲ್ಲಿ ಇಲ್ಲಿ ನಮ್ಮನ್ನ ಒಂದು ಮಾನಿಟರ್ ಮಾಡ್ತಕ್ಕಂಥದ್ದು ಹೇಳಿದ್ದಾರೆ. ಆ ಒಂದು ದೃಷ್ಟಿಯಲ್ಲಿ ನಾನು ಜನತೆಯಲ್ಲಿ ವಿನಂತಿ ಮಾಡ್ಕೊಳ್ತಕ್ಕಂಥದ್ದು, ಬಹುಶಃ ಇದಕ್ಕೆ ಯಾರು ಅದಕ್ಕೆ ತಲೆ ಕೆಡಿಸದೆ ಅಧಿಕಾರಿಗಳು ಯಾರು BL ಪ್ರಾಮಾಣಿಕವಾಗಿ ಪಕ್ಷಾತೀತವಾಗಿ ಯಾರ ಮಾತಿಗೂ ಕಿವಿಕೊಡದೆ ಒಂದು ಪ್ರಾಮಾಣಿಕವಾದ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ SIR ಮತದಾರ ಪಟ್ಟಿ ಪರಿಷ್ಕರಣೆಯಲ್ಲಿ ಅರ್ಹ ಮತದಾರರನ್ನು ಯಾವುದೇ ಕಾರಣಕ್ಕಾಗಿ ಅದನ್ನು ತೆಗೆಯದಂತೆ ನೋಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕೆಲಸವನ್ನ ಎಲ್ಲರೂ ಮಾಡಬೇಕು ಅಂತೇಳಿ ನಾನು ತಮ್ಮ ಮೂಲಕ ಅವ್ರ ವಿನಂತಿ ಮಾಡಿಕೊಳ್ತೇನೆ. ಜನರು ಕೂಡ ಅಷ್ಟೇ, ಯಾವುದೇ ಅಪಪ್ರಚಾರಕ್ಕೆ ಕೈಗೊಳ್ಳೋದು. ಬಹುಶಃ ಇದೆಲ್ಲ ಯಾಕೆ ಅಂತ ಹೇಳಿದ್ರೆ
ಈ ಗುಸುಬೈಟಿ ಅಂತ ಒಂದು ಬರ್ದೆ ನಾನು ನುಸುಳುಕೋರರು ಅಂತ. ನುಸುಳುಕೋರರು ಗಡಿಯಿಂದ ಬರುವಂತದ್ದು. ನುಸುಳುಕೋರರಿಗೆ ಬರುದಾದ್ರೆ 2002 ಇಸ್ವಿಯಲ್ಲಿ ಎಷ್ಟು ವರ್ಷ ಆಗ್ತದೆ, 24 ವರ್ಷದ ಅವರ ಮತ ಹಾಕಿರ್ತಕ್ಕಂಥದ್ದು ಅರ್ಹತೆಯನ್ನು ಆಧಾರವಾಗಿ ಇಟ್ಕೊಂಡು ಇವತ್ತು ಮಾಡ್ತಕ್ಕಂಥದ್ದು. ನಮ್ಗೆ ಹೇಳ್ತಾರೆ ಕೆಲವು ಜನ ಬಿಜೆಪಿಯವರು SIR ತಂದಾಗ ಕಾಂಗ್ರೆಸ್ನವ್ರು ತಂದಿದ್ದಾರೆ ಹಿಂದೆ ಅಂತೇಳಿ. ನೀವೆಲ್ಲ ಪತ್ರಿಕಾ ಸ್ನೇಹಿತರು ಸ್ವಲ್ಪ ವಯಸ್ಸಾದವರು ಇರ್ಬೋದು. ನನಗೂ 70 ವರ್ಷ ಹತ್ರ ಬಂತು. ನನಗೆ ಈ ಎನ್ಯುಮರೇಷನ್ ಮಟ್ಟಿಗೆ ಅರ್ಜಿಯಾಗಿ ದಸ್ಕತ್ ಆಗೋದು ನನಗೆ ಗೊತ್ತಿಲ್ಲ, ಫಸ್ಟ್ ಆಗೋದು 11 ಸಾರಿ SIR ಆಗಿದೆ ಅಂತ ಹೇಳ್ತಾರೆ. ನನ್ನ SIR 11 ಸಾರಿ ಆಗಿದೆ. ಕಡೆಗೆ ಆಗಿರ್ತಕ್ಕಂಥ 2002 ಇಸ್ವಿ, ಕಡೆಗೆ ಆಗಿರ್ತಕ್ಕಂಥ 2002 ಇಸ್ವಿ. ಅವ್ರು ಹೇಳ್ತಾರೆ ಯಾಕೆ ಕಾಂಗ್ರೆಸ್ ಇರುವಾಗ 1957ರಿಂದ ಈ ಒಂದು SIR ಪ್ರಕರಣ ಇದೆ, ಅವಾಗ ಅವರು ಕಾಂಗ್ರೆಸ್ ಮಾಡುವಾಗ ಯಾಕೆ ಮಾತಾಡಲಿಲ್ಲ ಅಂತ. ನಿಮ್ಗೆ ಗೊತ್ತಿದೆ, ನಿಮ್ಗೆ ಯಾರಾದ್ರೂ 2002ನೇ ವರ್ಷದಲ್ಲಿ ಇದ್ದಂಥವ್ರು ನಿಮ್ಗೆ ಗೊತ್ತಿರ್ಬೋದು. ಏನು SIR ಅಂದ್ರೆ ಈಗ ನಾವು ಎನಿಮರೇಷನ್ ಫಾರ್ಮ್ಗೆ ದಸ್ಕತ್ ಆಗ್ತಕ್ಕಂಥದ್ದು ಇತ್ತ, ಪರಿಷ್ಕರಣೆ ಆಗ್ತಿತ್ತು. ಮನೆಗೆ ಹೋಗಿ ಮತದಾರ ಪಟ್ಟಿಯನ್ನು ಸೇರ್ಪಡೆ ಮಾಡ್ತಕ್ಕಂಥದ್ದು ಕಾನ್ಸ್ ಮಾರಿ ಅಂತ ಹೇಳ್ತಿದ್ರು, ಕಾನ್ಸ ಮಾರಿ ಅಂತೇಳಿ ನಮ್ಮ ಮನೆ ಜನರನ್ನ ಅಂಕಿಅಂಶ ಗುರುತು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಆ ರೀತಿಯಲ್ಲಿ ಆಗ್ತಿತ್ತು ಅಲ್ವಾ? ಹೌದಾದ್ರೆ ಹೌದೇನೆ, ಅಲ್ಲ ಅಂತಂದ್ರೆ ನನಗೆ ನನ್ನ ಪ್ರಶ್ನೆಗೆ ನಾನು ಹೇಳಿ ತಪ್ಪು ಅಂತ ಹೇಳಿ ನಾನು ಸ್ವೀಕಾರ ಮಾಡ್ತೇನೆ. ಈ ತರ ಯಾಕಂದ್ರೆ ಜನರಿಗೆ ತೊಂದರೆ ಆಗ್ಬೇಕು ಅನ್ನುವಂಥ ದೃಷ್ಟಿಯನ್ನು ಮಾಡಿರ್ತಕ್ಕಂಥದ್ದು. ಬಹುಶಃ ಅದನ್ನ ಯಾವುದೇ ಸರ್ಕಾರ ಇರ್ಬೋದು ಇವತ್ತು ಅದನ್ನ ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ದೃಷ್ಟಿಯಲ್ಲಿ ನಾನು ಹೇಳ್ತಕ್ಕಂಥದ್ದು ನಮ್ಮ ಜಿಲ್ಲೆಯ ಮಟ್ಟಿಗೆ ಇದು ಸರಿಯಾದ ರೀತಿಯಲ್ಲಿ ಪರಿಷ್ಕರಣೆ ಆಗ್ತಕ್ಕಂಥ ಆದಾಗ ಬಹುಶಃ ಕೆಲವು ಒಂದು ಹೆಸರು 2 ಸಾರಿ ಬರುವುದಿಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ. ಇದು ಬಹುಶಃ ಇದನ್ನ ಒಳ್ಳೆ ರೀತಿಯಲ್ಲಿ ನಮ್ಮ ಜನ ಮಾಡಬೇಕು ಅಂತೇಳಿ ಜನರು ಕೂಡ ಎಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಸೇರಿಕೊಂಡು ಬಹುಶಃ ನಾನು ಮತ್ತೊಮ್ಮೆ ಹೇಳ್ತೇನೆ, ಇವತ್ತು ಆನ್ಲೈನ್ನಲ್ಲಿ ಫಾರ್ಮನ್ನು ಭರ್ತಿ ಮಾಡ್ತಕ್ಕಂಥ ಅವಕಾಶ ಉಂಟು ಅಂತಂದಾಗ ಮತ್ತೆ ಅದಕ್ಕೆ ಸಮಸ್ಯೆ ಏನಿದೆ? ಇದೆಲ್ಲ ಏನಿಲ್ಲ. ಅದನ್ನು ಅಂತಿಮವಾಗಿ ತೀರ್ಮಾನ ಮಾಡಿ BLOಗಳು ಅವರು 2 ಕಾಪಿಯನ್ನು ಕೊಡ್ತಾರೆ, ಒಂದನ್ನು ದಸ್ಕತ್ ಹಾಕಿ ನಮಗೆ ಕೊಡ್ತಾರೆ. ನಾನು ಕೂಡ ಅರ್ಜಿ ಹಾಕ್ಬೇಕು, ರಮನಾಥರಿಗೆ ಕೂಡ ಮತದಾರ ಪಟ್ಟಿ ಇಲ್ಲದ್ರೆ ನನ್ನ ಮತದಾರನೇ ಅಲ್ಲ. ನೀವು ಕೂಡ ಮತದಾರ ಪಟ್ಟಿಗೆ ಅರ್ಜಿ ಹಾಕ್ಬೇಕು, ಇಲ್ಲದ್ರೆ ನೀವು ಸಹ ಮತದಾರನೇ ಅಲ್ಲ. ಮೊದಲು ನಮಗೆ ಹಾಗೆ ಇರಲಿಲ್ಲ. ನನಗೆ ಇದು ಹೊಸ ಅನುಭವ. SIR ಸುಮಾರು ವರ್ಷ ಆಯ್ತಂತೆ, ಅದು ಒಪ್ಕೊಳ್ಳೋಣ, ಆದರೆ ಇದು ನನಗೆ ಹೊಸ ಅನುಭವ. ಕಾಂಗ್ರೆಸ್ನವರು ಹಾಗೆ ಆ ಕಾಲದಲ್ಲಿ ಇತ್ತು ಹಾಗೆ ಅಂತ ಹೇಳ್ತಾರೆ, ಇರಲಿ. ಆದರೆ ನಮ್ಮ ಜವಾಬ್ದಾರಿ ಏನು? ಮಾಧ್ಯಮ ಸ್ನೇಹಿತರಲ್ಲಿ ಕೂಡ ಹೇಳ್ತಕ್ಕಂಥದ್ದು, ಯಾವ ಊಹಾಪೋಹೆಗೆ ನೀವು ಕೂಡ ಅದರ ಗಮನಕ್ಕೆ ಕೊಡದೆ ನಮ್ಮ ಜಿಲ್ಲೆಯ ಮಟ್ಟಿಗೆ ನಾನು ಹೇಳ್ತಕ್ಕಂಥದ್ದು, ಎಲ್ಲರೂ ಕೂಡ ನಾವೊಂದು ಬುದ್ಧಿವಂತರ ವಿದ್ಯಾವಂತರ ಜಿಲ್ಲೆ. ಈ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಉಂಟು ಅಂತೇಳಿ ಪತ್ರಿಕಾ ಹೆಡ್ಲೈನ್ ಬರಬೇಕು ಅಂತೇಳಿ ನನ್ನ ಅಪೇಕ್ಷೆ, ಅದು ನನ್ನ ಆಸೆ ಆಕಾಂಕ್ಷೆ ಕೂಡ. ಅದು ಆಗಿದೆ ಅಂತ ಪಾರದರ್ಶಕವಾಗಿ ಯಾವುದೇ ಒಬ್ಬನಿಗೆ ಅನುಕೂಲ ಆಗ್ತಕ್ಕಂಥ ಅನಾನುಕೂಲ, ಒಬ್ಬನ ಮತದಾರ ಪಟ್ಟಿ ತೆರಿಬೇಕು ಅಂತ ಹೇಳ್ತಕ್ಕಂಥ ಮನೋಸ್ಥಿತಿ ಯಾರತ್ಲೂ ಇರಬಾರ್ದು. ಇದು ಇರಬಾರ್ದು. ಆಧಾರದಲ್ಲಿ ಕೆಲವು ಈಗ ಈ ನುಸುಳುಕೋರರು ಅಂತ ಹೇಳಿದಾಗ ನನಗೆ ನೆನಪಾಗ್ತದೆ. ಬಹುಶಃ ಅದನ್ನು ನಾನು ಮಾತಾಡ್ತಕ್ಕಂಥಲ್ಲ. ಏನಂತಂದ್ರೆ ಮಿಲಿಟರಿ ಇವರ ಕೈಯಲ್ಲಿದೆ, ನಮ್ಮ ಪ್ರಧಾನಮಂತ್ರಿಯವರು ಭಾಷಣ ಮಾಡಿದ್ರು, ಮಿಲಿಟರಿ ಇವರ ಕೈಯಲ್ಲಿದೆ, ಇಂಟೆಲಿಜೆನ್ಸ್ ಇವರ ಕೈಯಲ್ಲಿದೆ, ಪೊಲೀಸ್ ಇವರ ಕೈಯಲ್ಲಿದೆ, ರಿಸರ್ವ್ ಬ್ಯಾಂಕ್ ಇವರ ಕೈಯಲ್ಲಿದೆ. ಮತ್ತೆ ಹೇಗೆ ನುಸುಳುಕೋರರು ಬರ್ತಾರೆ ಅಂತೇಳಿ ನಮ್ಗೆ ಭಾಷಣ ಮಾಡ್ತಿದ್ರು ನಮ್ಮ UPA ಸರ್ಕಾರ ಇದ್ದಾಗ. ಈಗ ಅದೇ ಪ್ರಶ್ನೆಯನ್ನು ಅವ್ರು ಕೇಳಿದ್ರು, ನುಸುಳುಕೋರರು ಹೇಗೆ ಬಂದರು, RDX ಹೇಗೆ ಬಂತು, ಇದನ್ನೆಲ್ಲ ಪ್ರಶ್ನೆ ಮಾಡಬೇಕು. ಅದು ನಾನು ಉದಾಹರಣೆಗೆ ಹೇಳ್ತಕ್ಕಂಥ ಈಗ ಇದು ಎಲ್ಲ ಬಹುಶಃ ಇದರ ಬಗ್ಗೆ ಜನತೆಗೆ ನಾನು ಹೇಳ್ತಕ್ಕಂಥದ್ದು, ನಮ್ಮ ಜಿಲ್ಲೆ SIRನಲ್ಲಿ ಮೊದಲ ಸ್ಥಾನದಲ್ಲಿ ಇರಬೇಕು ಅಂತ ಸರ್ಕಾರ ಕೂಡ ಅದಕ್ಕೆ ಪೂರಕವಾಗಿ ಇದೆ. ಯಾರಿಗೂ ಕೂಡ ತೊಂದರೆ ಆಗದಂತೆ ಎಲ್ಲರೂ ಕೂಡ ನಿಷ್ಪಕ್ಷಪಾತವಾಗಿ ಈ ಒಂದು SIR ಪರೀಕ್ಷೆ ಆಗಲಿ ಅನ್ನೋದು ನನ್ನ ಅಪೇಕ್ಷೆ. ಇದು ಪ್ರಥಮ. ಇದು ವಿಚಾರವನ್ನ ಮಾತಾಡ್ತಿದ್ದೆ. ಈಗ ಮರುಸ ಆಗ್ಬೇಕು, ಏನಿದು ತಮಾಷೆ, ಸುಮ್ಮನೆ ಏನು ಹೇಳ್ತಕ್ಕಂಥದ್ದು, ತಲೆಬುಡಲ್ಲಿ ಇಲ್ಲದೆ ಮಾತಾಡ್ತಕ್ಕಂಥ ಏನಿಲ್ಲ. ಒಂದು ಕಡೆ ನೀವು ಕಳಿಸಿ ಒಂದ್ ಕಡೆ ಕಳಿಸ್ಬಿಟ್ಟು ಅಲ್ಲಿ ಅವ್ರು ಹೋಗಿ ಮನೆಗೆ ಹೋಗಿ ಕೊಡ್ಬೇಕು.
ನಾನು ನಮಗೆ ಗೌರವಪೂರ್ವಕ ಮಾತಾಡ್ತೀನಿ. ಆನ್ಲೈನ್ ಅಂದ್ರೆ ಏನು? ಅಲ್ಲ, ಅವ್ರ ಪ್ರಶ್ನೆ ಹೇಳ್ತಿರೋದು ಅದು ಎತ್ತಿರ್ಬೋದು, ಆಗ ಆಗೋದಿಲ್ಲ. 2002ನೇ ಇಸ್ವಿಯಲ್ಲಿ ಅವರ ಮತ ಹಾಕಿರ್ಬೇಕು, ಅವರು ಕಡ್ಡಾಯವಾಗಿ. ಅವರ ಪ್ರಶ್ನೆ ಹಾಕಿದ್ರು ಸರಿ ಇಲ್ಲ ಅಂತ ಹೇಳಿದ್ರು. ಅವ್ರಿಗೆ ಅವರ ಮೂರ್ಖರು ಅಂತ ನಾನು ಹೇಳ್ತಾ ಇದ್ದೇನೆ. ಮಗ ಹೋಗಿ ಮಾಡ್ತಾರೆ, ಯಾರು ಮಾಡಿ ಹೋಗುದಿಲ್ಲ. ಈ ದಕ್ಷಿಣ ಮನೆಗೆ ಹೋಗಿ ಮಾಡ್ತಾರೆ. ವೋಟರ್ ಲಿಸ್ಟ್ 2002ನೇ ಇಸ್ವಿಯಲ್ಲಿ ಎಲ್ಲ ಒಂದ್ ಕಡೆ ಆಗಿರ್ಬೋದು, ಆದ್ರೆ ಅದು ಸಹ ಬಾರಲ್ಲ. ಒಂದು ಯಾಕೆ ಹೇಳ್ತೇನೆ ಅಂದ್ರೆ, ನೀವು ಆನ್ಲೈನ್ ಅಲ್ಲಿ ಮಾಡ್ತೀರಿ. ಮ್ಯಾಪಿಂಗ್ ಆದದ್ದು ಮಾತ್ರ ನೋಡಿ, ಮ್ಯಾಪಿಂಗ್ ಆದದ್ದು ಮಾತ್ರ. ಪ್ರಶ್ನೆ ಮಾಡಿದ್ದು ಅಲ್ಲಿ ಕಮ್ಯುನಿಟಿ ಹಾಲಿಗೆ ಬಂದ್ಬಿಟ್ಟು ಅಲ್ಲಿ ಇದು ಮಾಡೋದು ನೋಡಿ. ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಅವರು ಹೇಳ್ತಕ್ಕಂಥದ್ದು. ಅವ್ರು ಏನೇನ್ ಹೇಳ್ತಾರೆ, ಅವ್ರು ಏನೇನ್ ಹೇಳ್ತಾರೆ ಅದಲ್ಲ. ನಮ್ಗೆ ಬೇಕಾಗಿರ್ತಕ್ಕಂಥದ್ದು ನೀವು ಮತದ ಪ್ರಶ್ನೆ ಮಾಡೋದು ಸರಿ ಇಲ್ಲ. ಅವ್ರು ಪ್ರಶ್ನೆ ಮಾಡೋದು ಸರಿ ಇಲ್ಲ. ಯಾಕಂತ ಹೇಳಿದ್ರೆ ಅಂತದ್ದೇನು ಆಗ್ತಾನೂ ಇಲ್ಲ. ಇದು BLAಗಳು ಅವರು ಎನಮರೇಷನ್ ಫಾರ್ಮ್ ಅವರೇ ಕೊಡ್ತಾರೆ, ಅವರ BLOಗಳು. ಅದಕ್ಕೆ ನೀವು ದಸ್ಕತ್ ಆಗ್ಬೇಕು. 2 ಕಾಪಿ ಇದೆ. ಹೇಗೆ ಮೋಸ ಮಾಡ್ಲಿಕ್ಕೆ ಆಗ್ತದೆ? ಈಗ ನೀವು ಆರೋಪ ಪ್ರತಿಯೊಂದು ಯೋಜನೆಗಳಲ್ಲಿ ಇದ್ದೇ ಯೋಜನೆ ಅಲ್ಲ ಇದು. ಇದು ಒಬ್ಬ ಮನುಷ್ಯನ ಹಕ್ಕಿನ ಪ್ರಶ್ನೆ. ಹಕ್ಕು ಯಾವುದೇ ಒಂದಿರ್ಲಿ. ಈಗ ನಾವು ಕೇಳೋದು ಈಗ ನೀವು ಏನು ಯಾವ ಪೇಪರ್ ನೀವು? ವಿಜಯವಾಣಿ ಹೇಳಿ. ನಾವು ಅಲ್ಲ, ನನ್ಗೆ ಗೊತ್ತು, ಹೊಸದಾಗಿ ಪತ್ರಿಕಾ ಅಲ್ಲ. ಯಾಕೆ ನನಗೆ ಹೊಸ ಮುಖ. ಹೇಳಿ. ಈಗ ನಾವು ನಿಮ್ಗೆ ಏನು ಸಮಸ್ಯೆ ಇದೆ? ಈಗ SIR ಗೆ ಜಿಲ್ಲೆಯಲ್ಲಿ ಮುಖ್ಯವಾಗಿ ಜಿಲ್ಲಾಧಿಕಾರಿಗಳು ಮುಖ್ಯಸ್ಥರು. ಸೊ ನೀವು ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ ಇಂತಿಂತ ಸಮಸ್ಯೆ ಇದೆ ಏನೋದು ಮನವರಿಕೆ ಮಾಡಿದ್ರೆ, ಅಥವಾ ಸಮಸ್ಯೆ ಅಲ್ಲ, ನಮ್ಗೆ BLO ನೇಮಕಾತಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. BJP ಅವರು BL ಇದ್ದಾರೆ, ಕಾಂಗ್ರೆಸ್ನವರು BL ಇದ್ದಾರೆ. ಅವರು ಮನೆ ಹೋಗುವಾಗ ಅವರ ಜೊತೆ ಹೋಗ್ಬೇಕು, ಅವರ ಸಹಾಯ ಮಾಡ್ಬೇಕು ಅಂತಿದೆ. ನನ್ನ BLAಗಳು ಹೋಗದಿದ್ರೆ ನನ್ನ ತಪ್ಪು, BJPಯ BLAಗಳು ಹೋಗಿದ್ರೆ ಅವರ ತಪ್ಪು. ಮತ್ತೆ ನೀವು ಸಾಮೂಹಿಕವಾಗಿ ಅರ್ಜಿ ಹಾಕಿದ್ರೆ ಅದು ಒಂದು ಅರ್ಥಹೀನವಾದಂತ ಮಾತು. ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ಬೋದಲ್ಲ. ಮಂಗಳೂರು ಕ್ಷೇತ್ರದಲ್ಲಿ 7-8